ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಮ್ಮ ಕೀಲೇ ತೆಗ್ದಮ್ಮ ಶೋಕೇಶ್ ತಂದ ಹಾಂ ಬಾಬಾ ಅದಾರ ನಾವು ಇವತ್ತಿನ ದಿನ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಒಂದು ಏನು ಉತ್ಖನನ ನಡೀತಾ ಇದೆ ಆ ಸ್ಥಳದಲ್ಲಿದ್ದೀವಿ. ನಾವು 1964ರಲ್ಲೇ ನಮ್ಮ ಭಾರತೀಯರಾದ ಡಾಕ್ಟರ್ ನಾಗರಾಜ್ ರಾವ್ ಅನ್ನೋರು ಆಗಲೇ ಉತ್ಖನನ ಮಾಡ್ತಾರೆ ಈ ಪ್ರದೇಶಗಳಲ್ಲಿ. ಅವತ್ತಿನ ದಿನಮಾನಗಳಲ್ಲಿ ಅವರು ನಮ್ಮ ಸರ್ ಹೇಳ್ತಾ ಇದ್ರು, ಇವಾಗ ಚಾಂದ್ ಸರ್ ಸೆಕೆಂಡ್ ಬರಿಯಲ್ ಮಾಡಿದಂಥವು 2ನೇ ಸಾರಿ ಅಂತ್ಯ ಸಂಸ್ಕಾರ ಮಾಡಿ ಹೂಳಿದ್ದಂಥ ಅವಶೇಷಗಳು ಸಿಕ್ಕಿದ್ವು. ಅದ್ರ ಜೊತೆಗೆ ಅವತ್ತಿನ ದಿನ ನಾಗರಾಜ್ ರಾವ್ ಸರ್ ಅವರಿಗೆ ಇಲ್ಲಿ ಕಿವಿಯೋಲೆಗಳು ಸಿಗುತ್ತೆ, ಬಂಗಾರದ ಕಿವಿಯೋಲೆಗಳು ಸಿಗುತ್ತೆ. ಹೀಗೆ ಅದನ್ನ ಆಧಾರವಾಗಿ ಇಟ್ಕೊಂಡು ಗೌರವಾನ್ವಿತ ಡಾಕ್ಟರ್ ನಮಿತಾ ಸುಗಂಧಿ ಅವರು ಇಲ್ಲಿ ಬಂದು ಉತ್ಖನನ ಪ್ರಾರಂಭ ಮಾಡಿದಾಗ ಮೊಟ್ಟ ಮೊದಲನೇದಾಗಿ ಏನು ಹೇಳ್ತಾರೆ ಇತಿಹಾಸ ತಜ್ಞರು, ಇಡೀ ಭಾರತ ದೇಶದ ಅಂದರೆ ದಕ್ಷಿಣ ಭಾರತದಲ್ಲಿ ಮನುಷ್ಯ ಶಿಲಾಯುಗದಿಂದ ನವಶಿಲಾಯುಗಕ್ಕೆ ಬಂದು ಅಂದ್ರೆ ಕಾಡುಗಳಲ್ಲಿ ವಾಸ ಮಾಡ್ತಿದ್ದ, ಕಾಡುಗಳಿಂದ ಹೊರಗೆ ಬಂದು ಒಂದ್ ಕಡೆ ನೆಲೆಸಿ ವ್ಯವಸಾಯ ಮಾಡುವಂತ ಕುರುಹುಗಳು ಏನಾದ್ರೂ ಸಿಕ್ಕಿದೆ ಅಂದ್ರೆ ಅದು ತೆಕ್ಕಲಕೋಟೆಯಲ್ಲಿ ಸಿಕ್ಕಿದೆ ಅಂತ ಇತಿಹಾಸ ತಜ್ಞರು ಹೇಳ್ತಾರೆ. ಹೀಗಾಗಿ ಇವತ್ತಿನ ದಿನ ಸುಮಾರು 5 ವರ್ಷಗಳ ಹಿಂದಿನ ಒಂದು ಪಳೆಯುಳಿಕೆ, ಅಸ್ಥಿಪಂಜರದ ಪಳೆಯುಳಿಕೆ, ಅದನ್ನು ಉತ್ಖನನ ಮಾಡಿ ಇಡೀ ನಮ್ಮ ಜಗತ್ತಿಗೆ ತೋರಿಸ್ಕೊಟ್ಟವರು ಗೌರವಾನ್ವಿತ ಡಾಕ್ಟರ್ ಸುಗಂಧಿ ಅವರು. ಹೀಗಾಗಿ ಇವತ್ತಿನ ದಿನ ಇವರು ನಮ್ಮ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಒಂದು ಇತಿಹಾಸವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕಾಗಿ ಗೌರವಾನ್ವಿತ ಸುಗಂಧಿ ಅವರಿಗೆ ನಾವು ನಮನಗಳನ್ನು ಸಲ್ಲಿಸ್ತೇವೆ, ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮುಂದೆ ನಾನು ಈ ಸಿರುಗುಪ್ಪ ತಾಲೂಕಲ್ಲಿ ಸುಮಾರು ದಿನಗಳಿಂದ ಇವರು ಉತ್ಖನನ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ ಕಡೆಯಿಂದ ಸರ್ಕಾರ ಅಧಿಕಾರಿಗಳಾಗ್ಲಿ ಅಥವಾ ಇಲ್ಲಿ ಜನಪ್ರತಿನಿಧಿಗಳಾಗಲಿ ಇವ್ರಿಗೆ ಯಾವುದೇ ರೀತಿಯ ಸಹಾಯ ಸಿಗ್ತಾ ಇಲ್ಲ ಅಂತ ನಾನು ಪತ್ರಿಕೆಗಳಲ್ಲಿ ಕೇಳಿದ್ದೀನಿ. ನಾನು ಈ ಸಿರುಗುಪ್ಪ ತಾಲೂಕಿನ ತಹಸೀಲ್ದಾರ್ ಅವ್ರಿಗೆ ಮತ್ತೆ ಹಾಗೂ ಜನಪ್ರತಿನಿಧಿಗಳು ಶಾಸಕರಾದವ್ರಿಗೆ ನಾವು ಕೇಳ್ಕೊಳ್ತೀವಿ, ದಯಮಾಡಿ ಇದು ನಮ್ಮ ಇತಿಹಾಸ. ನಾನೇನ್ ಹೇಳೋದಂದ್ರೆ ನಾಗರಾಜ್ ರಾವ್ ಅವರು ಏನ್ ಅವತ್ತು ಉತ್ಖನನ ಮಾಡಿದ್ರು ಆ ಪಳೆಯುಳಿಕೆಗಳನ್ನ ಪುಣೆಗೆ ತಗೊಂಡೋದ್ರು ಅಂತ ನನಗಿರೋ ಮಾಹಿತಿ. ಹೀಗೆ ನಮ್ಮ ತೆಕ್ಕಲಕೋಟೆಯಲ್ಲಿ ಏನು ಪಳೆಯುಳಿಕೆ ಸಿಕ್ಕಿದೆ ಇದು ಇಲ್ಲೇ ನಮ್ಮ ತೆಕ್ಕಲಕೋಟೆಯಲ್ಲಾಗ್ಲಿ ಅಥವಾ ಇಲ್ಲೇ ನಮ್ಮ ಕಮಲಾಪುರದಲ್ಲಿದೆ ಅಥವಾ ಬಳ್ಳಾರಿಯಲ್ಲಿ ಮ್ಯೂಸಿಯಂಗಳಿದೆ, ಇಲ್ಲೇ ಈ ಅವಶೇಷಗಳು ಇಲ್ಲೇ ಉಳಿಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಮಾನ್ಯ ಶಾಸಕರೇ, ನಿಮಗೆ ನಾವು ವಿನಂತಿ ಮಾಡ್ತೇವೆ, ತಾವು ಕೂಡ ಈ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಇವರಿಗೆ ಏನು ಅಮೆರಿಕದಿಂದ ಇಲ್ಲಿಗೆ ಬಂದಿದ್ದಾರೆ ವಿಜ್ಞಾನಿಗಳು, ತತ್ವಜ್ಞಾನಿಗಳು, ಮಾನವ ಶಾಸ್ತ್ರಜ್ಞರು, ಅವರಿಗೆ ದಯಮಾಡಿ ಸಹಕಾರ ಮಾಡಿ ಅವ್ರು ಉತ್ಖನನ ಮಾಡೋದಕ್ಕೆ ಇನ್ನಿಷ್ಟು ವ್ಯವಸ್ಥೆ ಮಾಡಿಕೊಟ್ಟು ಇಲ್ಲೇನು ಪಳೆಯುಳಿಕೆ ಸಿಗುತ್ತೆ ಅದು ಸಿರುಗುಪ್ಪದಲ್ಲೇ ಒಂದು ಮ್ಯೂಸಿಯಂ ಅನ್ನು ಮಾಡಿ ಇಲ್ಲೇ ಶೇಖರಣೆ ಮಾಡಬೇಕು, ಸಂಗ್ರಹ ಮಾಡ್ಬೇಕಂತಂದೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇಷ್ಟು ಹೇಳ್ತಾನೆ, 2 ಮಾತು ಮುಗಿಸ್ತೇನೆ. ಗಟ್ಟಿ ಆಗ್ಬಿಟ್ಟಿದೆ, ಕಲ್ ತರ ಆಗ್ತದೆ. ಹಾಗಾಗಿ ಅಲ್ಲೆಲ್ಲ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ಆ ಥರ ಎರಪ್ಷನ್ ಆಗಿಲ್ಲ. ಓಲ್ಕನ ಎರಪ್ಟ್ ಆದಾಗ ಈ ತರ ಲಕ್ಷ ವರ್ಷದ ಎವಿಡೆನ್ಸಸ್ ಸಿಗೋದು ನಮಗೆ. ಸೊ ಅವು ಯಾವೂ ಇಲ್ಲ. ಅದೇ ಬಿಟ್ಟರೆ ನವಶಿಲಾಯುಗದಲ್ಲಿ ನಮಗೆ ಫಾಸಿಲ್ ಎವಿಡೆನ್ಸಸ್ ಸಿಗುತ್ತೆ. ಸೊ ಇದೆಲ್ಲ 1800 BC. ಅದ್ರ ಮೇಲೆ ಇನ್ನು ಡೇಟಿಂಗ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ. ನನ್ನ ಮಗ ಏನ್ ಕೇಳ್ತಾ ಇದ್ದ, ಆಲ್ರೆಡಿ ಇಷ್ಟು ಅಂದ್ರೆ ಮೇಲೇನೆ ಸಿಗ್ತಾ ಇದೆ ನಮಗೆ. ಇದು ಟಾಪ್ ಲೇಯರ್ ಸಿಗ್ತಾ ಇದೆ. ಇವೆಲ್ಲ 5000 ಇಯರ್ಸ್ ಬ್ಯಾಕ್ ಆದ್ರೆ ಕೂಡ ನಮ್ಗೆ ಟಾಪ್ ಲೇಯರ್ ಎಲ್ಲ ಸಿಗ್ತಾ ಇದೆ. ಅಂದ್ರೆ ಅವತ್ತು 5000 ವರ್ಷದ ಕೆಳಗಡೆ ಹೇಗಿತ್ತು ಇದು ಅಂದ್ರೆ ಇದು ಜಿಯೋಗ್ರಫಿ ಅಷ್ಟು ವ್ಯತ್ಯಾಸ ಆಗಿಲ್ಲ ಇಲ್ಲಿ ಅಂತ ಹೇಳ್ತಿದ್ದ. ಇದು ಆಕ್ಚುಲಿ ಏನಂದ್ರೆ ಇಲ್ಲಿ ಯಾವ್ದು ಡಿಸ್ಟರ್ಬ್ ಆಗಿಲ್ಲ ಸರ್. ಇಲ್ಲಿ ಯಾರು ಬಂದು ಈ ಹೊಲ ಕೆಲಸ ಮಾಡ್ಕೊಂಡಿಲ್ಲ, ಮನೆಗಳು ಕಟ್ಕೊಂಡಿಲ್ಲ. ಹಾಗಾಗಿ ಇದು ಮೇಲೆನೆ ಹಾಗೆ ಉಳ್ಬಿಟ್ಟಿದೆ. ಅದೇ ನಾರ್ಮಲ್ ಆಗಿತ್ತು ಅಂದ್ರೆ ಸರ್ ಇಲ್ಲೆಲ್ಲ ನೋಡಿ ಆಮೇಲೆ ನೀರು ಹರ್ಕೊಂಡು ಬಂದು ಹಾಗೆ ಹೋಗಿರುತ್ತೆ. ಇನ್ನು ಮೇಲೆ ಇರ್ಬೋದಾಗಿತ್ತು. ಮಳೆ ನೀರು ಬಂದಾಗೆಲ್ಲ ಹೋಗಿ ಸ್ವಲ್ಪ ಬಂದಿದೆ ಇವಾಗ. ಹಾಗಾಗಿ ಆಕ್ಚುಲಿ ಏನಂತಂದ್ರೆ ಅದು ಇದು ಇತ್ತಂದ್ರೆ ಸರ್ ಏನಂದ್ರೆ ನಾರ್ಮಲ್ ಫ್ಲಾಟ್ ಲ್ಯಾಂಡ್ ಇತ್ತಂತಂದ್ರೆ ಒಬ್ವಿಯಸ್ಲಿ ಹೊಲನ ಮಾಡ್ಕೊಂತಾರೆ, ಇಲ್ಲ ಮನೆಗಳು ಕಟ್ತಾರೆ. ಹಾಗಾಗಿ ನಮಗೆ ಇದು ಸಿಗೋದಿಲ್ಲ. ಇನ್ನೊಂದು ಪ್ರಶ್ನೆ ಕೇಳಿ ಹೊರಡ್ತೀನಿ, ಡಿಸ್ಟರ್ಬ್ ಮಾಡಲ್ಲ. ಇವಾಗ ಅಲ್ಲಿ ನಮಗೆ ವಿಜಯನಗರ ಸಾಮ್ರಾಜ್ಯ ಅದು ಸುಮಾರು 600 ವರ್ಷ ಕೆಳಗಡೆ ಇತ್ತು. ಅಲ್ಲಿ ನಮ್ಗೇನಾಗುತ್ತೆ ಇವತ್ತಿನ ದಿನ ಅವರು ಅಲ್ಲಿ ಸಮಾಧಿಗಳು ಸಿಗಲ್ಲ, ಅಲ್ಲಿ ನಮಗೆ ಯಾವ ಅಸ್ಥಿಪಂಜರಗಳು ಸಿಗಲ್ಲ. ಅದು ಯಾಕೆ ಹಾಗಾಯ್ತು?
ಸುಮಾರು ಲಕ್ಷ ಸೈನಿಕರಿದ್ರು ಎಲ್ಲ ಇದ್ರು. ಅವತ್ತಿನ ದಿನ ಅವ್ರು ಎಷ್ಟು ಹೈಟ್ ಇದ್ರು, ಅವ್ರ ಬಾಡಿ ಸ್ಟ್ರಕ್ಚರ್ ಹೆಂಗಿತ್ತು, ಅವ್ರದ್ದು ಅಸಲು ಕುರುಹುಳ್ಳೆ ಸಿಗಲ್ಲ ಮೇಡಮ್. ಅಸಿಡಿಕ್ ಆಗಿರುತ್ತೆ, ಸಾಯಿಲ್ ಅಸಿಡಿಕ್ ಇರೋದ್ರಿಂದ ಇಲ್ಲಿ ಬಿಸಿಲು ಹೆಂಗಿದೆ ತುಂಬಾ ಬೇಗ ಮೆಲ್ಟ್ ಆಗ್ಬಿಡುತ್ತೆ, ತುಂಬಾ ಬೇಗ ಕೊಳ್ತೋಗ್ಬಿಡುತ್ತೆ, ಬೋನ್ ಕೂಡ ಮೆಲ್ಟ್ ಆಗಿದೆ. ಇದು ಉಳಿತಲ್ಲ ಮೇಡಮ್, ಇದು ಯಾಕೆ? ಅದೇ ಈಗ ಅದು ಹೆಂಗೆ ಅಂತ ಹೇಳಿ ರಿಸರ್ಚ್ ಮಾಡ್ಬೇಕು ಹೆಂಗ್ ಉಳಿತು ಅಂದ್ರೆ ನಾವು ಬಿಲಾಂಗ್ಸ್ ಟು ನಿಯಾಲಜಿ. ಆ ರೀಸೆಂಟ್ ಒನ್ ಅಂತ ನಾವು ಡೇಟಿಂಗ್ ಮಾಡ್ಬೇಕಿನ್ನ ನಾವು ಇವಾಗ ಅಂದಾಜು ಹೇಳ್ತಾ ಇದೀವಿ. ಯಾಕಂದ್ರೆ ಅದು ಸೈಟ್ ಆಮೇಲೆ ಅದು ಫಾರ್ಮೇಶನ್ ಎಲ್ಲ ನೋಡಿ ಹೇಳ್ತಾ ಇರೋದು ಸರ್. ಆದಷ್ಟು ನಮ್ಗೆ ಸಿಗೋದು ಬಹಳ ಕಡಿಮೆ. ಲಕ್ಕಿಲಿ ಸಿಕ್ಕಿದೆ ಅಂತಂದ್ರೆ ಅದನ್ನ ಡೇಟಿಂಗ್ ಮಾಡಿದಾಗ ಒಂದು ಎಕ್ಸಾಕ್ಟ್ ಆಗಿದ್ರೆ ಗೊತ್ತಾಯ್ತು. ಯಾಕಂದ್ರೆ ಕಾರ್ಬನ್ ಮೆಟೀರಿಯಲ್ ಇರೋದ್ರಿಂದ ಅದು ನನಗೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೇಡಮ್ ಏನಿದ್ರು ಹಂಪಿ ಸುತ್ತ ಎಲ್ಲಿ ಅರಮನೆಗಳೆಲ್ಲ ಏನಾಯ್ತು ಅಂದ್ರೆ ಮಣ್ಣಲ್ಲೆಲ್ಲ ಮುಚ್ಕೊಂಡ್ಬೇಕು. ಅದ್ ನೋಡಿ ರಾಣಿ ಸಾನಗುರ ಅನ್ನೋದನ್ನ ತುಂಬಾ ಬಾಟಮಿಗೆ ತೆಗೆದಿರೋದು. ಬಟ್ ನಾನು ಇಲ್ಲಿ ನನಗೆ ಏನಂದ್ರೆ ಕ್ಯೂರಿಯಾಸಿಟಿ, 5,000 ವರ್ಷಗಳು ಬಟ್ ಟಾಪ್ ಲೇಯರ್ ಎಲ್ಲ ಸಿಗ್ತಾ ಇದೆ ಅಂತ. ಅದೇ ಹೇಳ್ದಲ್ಲ, ಮೇಲೆ ಮಾಡ್ಕೊ ಅವರೆಲ್ಲ ಮನೆಗಳು ಮಾಡ್ಕೊಂತಿದ್ದೆಲ್ಲ ಸ್ವಲ್ಪ ಟಾಪ್ ಅಲ್ಲಿ ಇರ್ತಿತ್ತು ಸರ್. ಬಂದು ಸಾವೇತ ಬಂದು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ನಮ್ಗೆ. ಹಾಗಾಗಿ ಬಹಳ ಅದ್ರಲ್ಲೇನೆ ಸ್ವಲ್ಪ ಡೀಪ್ ಹೋದ್ರೆ ಸಿಗ್ತಾ ಇದೆ. ಅದೇ ಮೇಡಮ್, ಥ್ಯಾಂಕ್ ಯು. ಡಿಸ್ಟರ್ಬ್ ಮಾಡಿ. ನನ್ನ ಹೆಸರು ದರಪ್ಪ ನಾಯಕ್ ಅಂತ ಮೇಡಮ್. ನಮ್ಮ ಮನೆಯವರು ಜಿಲ್ಲಾ ನೋಡಿ ಅದೆಲ್ಲ ವೀಲ್ ಅಲ್ಲಿ ಮಡಿಕೆ ಬರ್ಬೇಕಂದ್ರೆ ವೀಲ್ ಬೇಕು. ಮೊದ್ಲಿಗೆಲ್ಲ ಸ್ಟಾರ್ಟಿಂಗ್ ಸರ್ ಸೆಟ್ಲ್ಮೆಂಟ್ ಆದಾಗ ಅವರು ಮಣ್ಣಿಂದ ಸುಮ್ನೆ ಮಾಡ್ಕೊಂಡು ಸೂರ್ಯನ ಬೆಳಕಿಗೆ ಒಣಗಿಸಿ ಮಾಡ್ತಾ ಇದ್ರು. ಬಟ್ ಅದು ಎವಿಡೆನ್ಸ್ ಸಿಗಲ್ಲ ಸರ್. ಅದೇನಂದ್ರೆ ನೀರ್ ಬಿದ್ರೆ ಮಣ್ಣಾಗ್ತದೆ. ಯಾವಾಗ ಅವರು ವೀಲ್ ಮೇಡು ಮತ್ತೆ ಅದನ್ನ ಸುಡೋದು ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಇವೆಲ್ಲ ವೀಲ್ ವಿತ್ ಬೇಕ್ಡ್ ಒನ್ ಅಂದ್ರೆ ಸುಡ್ತಾರಲ್ಲ ಸರ್, ಹಾಗಾಗಿ ಸಿಗೋದು. ಈ ತರದ ಪಾಟ್ರೀಸ್ ಎಲ್ಲ ಜಾಸ್ತಿ ಬರೀಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇವೆಲ್ಲ ನಮಗೆ 1800 BC ಆ ಪೀರಿಯಡ್ ಅಲ್ಲಿ ಇರುತ್ತೆ ಸರ್. ಅದಕ್ಕಿಂತ ಹಿಂದ್ಗಡೆ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಧಾನ್ಯಗಳನ್ನ ಸ್ಟೋರ್ ಮಾಡೋದಕ್ಕೆ ಬೇಕು, ಅದನ್ನ ನೀರು ಅದೆಲ್ಲ ಸ್ಟೋರ್ ಮಾಡಕ್ ಬೇಕಿತ್ತು. ಬಟ್ ಅದು ಆ ತರದ್ದು ಸ್ಟೋರ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಯಾವಾಗ ಅದನ್ನ ಸುಡಬೇಕು ಅನ್ನೋ ಒಂದು ಪದ್ಧತಿ ಗೊತ್ತಾಯ್ತು, ಅವಾಗಿಂದ ಅದನ್ನ ಜಾಸ್ತಿ ಏನು ಶಿಲಾಯುಗದಲ್ಲೆಲ್ಲ ಮಡಿಕೆ ಯೂಸ್ ಮಾಡಿರೋದು. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗ. ಹಳೆ ಶಿಲಾಯುಗದಲ್ಲಿ ನೊಮ್ಯಾಡಿಕ್ ನಡ್ಸ್ಕೊಂಡು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗುವಂತದ್ದು ಇದೆ. ಅಲ್ಲಿ ಏನು ಸ್ಟೋರಿಂಗ್ ಕಾನ್ಸೆಪ್ಟ್ ಇಲ್ಲ. ಇವತ್ತು ಸಿಗುತ್ತೆ, ಇವತ್ತು ಊಟ ಮಾಡೋದು, ನಾಳೆ. ಆ ತರದ್ರಲ್ಲಿ ಈ ವರ್ಲ್ಡ್ ಅಲ್ಲಿ ನಮ್ಗೆ 32 ಲಕ್ಷ ವರ್ಷದ ಹಿಂದ್ಗಡೆಯಿಂದ ಮನುಷ್ಯನ ಕುರುಹುಗಳು ಸಿಗ್ತವೆ. ಅದಕ್ಕಿಂತ ಹಿಂದ್ಗಡೆ ಕೂಡ ಇದೆ ನಮ್ಗೆ. ಬಟ್ ಅದೇ 32 ಲಕ್ಷ ಮೇಡಮ್. 32 ಲಕ್ಷ ನಮ್ದು ಅಲ್ಲಿ ಇಷ್ಟಲ್ಲಿದೆ ಸರ್. ಅಲ್ಲಿ ಮಾಡಲ್ ಬೆನ್ಮೂಳ ಸ್ಟ್ರೇಟ್ ಇರೋದು ಅವಾಗೆ ಸಿಕ್ಕಿದೆ. ಅಲ್ಲಿಂದ ನಮ್ಗೆ ಅದಾಗ್ತಾ ಹೋಗುತ್ತೆ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ. ನಮ್ಮ ಇಂಡಿಯಾದಲ್ಲಿ 15 ಲಕ್ಷ ವರ್ಷದ ಎವಿಡೆನ್ಸ್ ಸಿಕ್ಕಿದೆ. ಒಂದ್ ಏನಂದ್ರೆ ನಮ್ಮಲ್ಲಿ ಫಾಸಿಲ್ ಎವಿಡೆನ್ಸ್ ಇಲ್ಲ ಅಂದ್ರೆ ಮನುಷ್ಯನ ಅಷ್ಟು ಪ್ರಕಾರ ಇಲ್ಲ. ಅವ್ರು ಯೂಸ್ ಮಾಡಿರುವಂತ ಕಲ್ಲುಗಳು ಅವ್ರು ಯೂಸ್ ಮಾಡಿ ಅವೆಲ್ಲ ಇದಾವೆ, ಆದ್ರೆ ಅಷ್ಟು ಪ್ರಕಾರ ಯಾಕೆಂದ್ರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.